ಇನ್ನು ಚಿತ್ರದುರ್ಗಕ್ಕೆ ಆಗಮಿಸಲಿರುವ ಪ್ರಧಾನಿ ಮೋದಿ ಮೊದಲಿಗೆ ಚಳ್ಳಕೆರೆಯ ಡಿಆರ್ಡಿಒಗೆ ಭೇಟಿ ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಡಿಆರ್ಡಿಒಗೆ ಚುನಾವಣಾ ಸಮಯದಲ್ಲಿ ಯಾಕೆ ಅಂತ. ಚಳ್ಳಕೆರೆಯ ಡಿಆರ್ಡಿಒಗೆ ಇಂದು ಪ್ರಧಾನಿ ಮೋದಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಮೊದಲು ಕುದಾಪುರದ ಡಿಆರ್ಡಿಒಗೆ ಆಗಮಿಸಿ ನಂತರ ಚಿತ್ರದುರ್ಗಕ್ಕೆ ಮೋದಿ ಬರ್ತಾ ಇದ್ದಾರೆ. ಆದರೆ ಲೋಕಸಮರದ ಹೊತ್ತಲ್ಲಿ ಡಿಆರ್ಡಿಒಗೆ ಮೋದಿ ಯಾಕೆ ಅಂತ ಕಾಂಗ್ರೆಸ್ ಪ್ರಶ್ನೆಯನ್ನ ಮಾಡಿದೆ, ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದೆ. ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಆದರೆ ಡಿಆರ್ಡಿಒ ಭೇಟಿ ಸಂಹಿತೆ ಉಲ್ಲಂಘನೆಯಾಗಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಡಿಆರ್ಡಿಒಗೆ ಯಾಕೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆದರೆ ಡಿಆರ್ಡಿಒ ಕಚೇರಿಗೇನು ಮೋದಿ ಅವರು ತೆರಳುತ್ತಾ ಇಲ್ಲ. ಡಿಆರ್ಡಿಒ ವಿಮಾನ ನಿಲ್ದಾಣವನ್ನು ಅವರು ಬಳಸ್ಕೊಳ್ತಾ ಇದ್ದಾರೆ. ಪ್ರಧಾನಿಗಳಾಗಿರೋದ್ರಿಂದ ಪ್ರಧಾನಿಗಳಿಗೆ ಮಾತ್ರ ಇದರ ಬಗ್ಗೆ ಎಕ್ಸೆಪ್ಷನ್ ಇದೆ. Z+ ಸೆಕ್ಯೂರಿಟಿ ಇರೋದ್ರಿಂದ ಭದ್ರತಾ ದೃಷ್ಟಿಯಿಂದ ಡಿಆರ್ಡಿಒ ವಿಮಾನ ನಿಲ್ದಾಣವನ್ನು ಬಳಸ್ಕೊಳ್ತಕ್ಕಂಥದ್ದು ಸರಿ ಅಂತ ಈಗ ಚುನಾವಣಾ ಆಯೋಗ ಕೂಡ ಹೇಳಿದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅದೇ ಮಾತನ್ನಾಡಿದ್ದಾರೆ. ಚಿತ್ರದುರ್ಗ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇಲ್ಲ ನಾವು ಹೈ ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ, ಭದ್ರತಾ ದೃಷ್ಟಿಯಿಂದ ನಾವು ಡಿಆರ್ಡಿಒ ವಿಮಾನ ನಿಲ್ದಾಣವನ್ನು ಬಳಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಅದು ಸರಿ ಅಂತಕ್ಕಂಥದ್ದು ಒಂದು ಕಡೆ ವಾದ. ಆದರೆ ಸರ್ಕಾರಿ ಸ್ವಾಮ್ಯದ ಜಾಗವನ್ನು ಬಳಸ್ಕೊಳ್ತಾ ಇದ್ದಾರೆ ಇವರು ಪ್ರಚಾರಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ. ಇದು ತಪ್ಪು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ.